ಹಲೋ ಹಾಯ್ ಎವ್ರಿವನ್, ನಿಮ್ಮ ಪ್ರೀತಿಯ ಗಜೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ಕೂಡ ಹೊಸದಾಗಿ 2026ರ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿ ಯೂಟ್ಯೂಬರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ? ಹಾಗಾದರೆ ಈ ವಿಡಿಯೋನ ಪೂರ್ತಿ ನೋಡಿ ಇನ್ಫಾರ್ಮೇಷನ್ ಹೇಗಿರುತ್ತೆ ಅಂತ. ಯಾರು ಕೂಡ ಈ ವಿಡಿಯೋನ ಸ್ಕ್ರಿಪ್ಟ್ ಮಾಡ್ದಲೇ ಕೊನೆವರೆಗೂ ನೋಡಿ, ತುಂಬ ಯೂಸ್ಫುಲ್ ಆಗಿರುತ್ತೆ. ನೀವು ಯೂಟ್ಯೂಬ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಯಾವ ಯೂಟ್ಯೂಬು ದುಡ್ಡು ಕೇಳಲ್ಲ, ನೀವು ಕೂಡ ದುಡ್ಡು ಹಾಕಬೇಕಾಗಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಕೂಡ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನಿಮ್ಮ ಮೊಬೈಲಲ್ಲೇ ನೀವು ಯೂಟ್ಯೂಬ್ ಅಕೌಂಟ್ನ ಕ್ರಿಯೇಟ್ ಮಾಡ್ಬೋದು. ಯಾವುದೇ ಲ್ಯಾಪ್ಟಾಪ್ ಇಲ್ದಲೆ ಏನು ಇಲ್ದಲೆ ನಿಮ್ಮ ಮೊಬೈಲಿಂದನೇ, ನಿಮ್ಮ ಸ್ವಂತ ಮೊಬೈಲಿಂದನೇ ನೀವೇ ಯೂಟ್ಯೂಬ್ನ ಕ್ರಿಯೇಟ್ ಮಾಡಿಕೊಂಡು ನೀವು ಅಕೌಂಟ್ನ ಹೊಸದಾಗಿ ಓಪನ್ ಮಾಡ್ಬೋದು. ಯಾವ ಥರ ಓಪನ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಫುಲ್ ಫ್ರೀ ಇರುತ್ತೆ. ಯಾವುದೇ ವಿಡಿಯೋಕ್ಕಾಗಲಿ ಯಾವುದೇ ಇನ್ಫಾರ್ಮೇಷನ್ಗಾಗಲಿ ನೀವು ದುಡ್ಡು ಕೊಟ್ಟಬೇಕಾಗಿಲ್ಲ, ಏನೂ ಇಲ್ಲ. ಹಾಗಾಗಿ ನೀವು ನೋಡ್ಕೊಳ್ಳಿ ಯಾವ ಥರ ಮಾಡ್ಬೋದು ಅಂತ. ಮತ್ತು ಹೇಗೆ ಮಾಡೋದು ಅಂತ ಅಂದರೆ, ನಿಮ್ಮ ಮೊಬೈಲ್ನಲ್ಲಿ ಒಂದು ಜಿಮೇಲ್ ಅಕೌಂಟ್ ಇರಬೇಕು. ಅಕಸ್ಮಾತ್ ಇದಕ್ಕಿಂತ ಮುಂಚೆನೇ ಯೂಟ್ಯೂಬ್ ಮಾಡೋಕ್ಕೂ ಮುಂಚೆನೇ ನಿಮ್ಮ ಹತ್ರ ಜಿಮೇಲ್ ಅಕೌಂಟ್ ಇರುತ್ತೆ ಅಂದರೆ ಇನ್ನೂ ಈಸಿಯಾಗಿರುತ್ತೆ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳ್ತೀನಿ, ಕೇಳಿ. ಫಸ್ಟು ಯಾರಿಗೂ ಐಡಿಯಾ ಇರಲ್ಲ, ನಾನೊಂದು ಯೂಟ್ಯೂಬ್ ಚಾನಲ್ ಅಕೌಂಟ್ ಮಾಡ್ಬೋದು, ನಾನು ಯೂಟ್ಯೂಬರ್ ಆಗ್ಬೋದು ಅಂತ ಯಾರಿಗೂ ಐಡಿಯಾಸ್ ಇರಲ್ಲ. ಇವ್ರದ್ದು ನಮ್ಮಂಥವ್ರದ್ದು ಯೂಟ್ಯೂಬ್ ಅವ್ರನ್ನ ನೋಡಿ ನೀವು ನಾನು ಯಾಕೆ ಮಾಡ್ಬಾರ್ದು ಅನ್ನೋದು ನಿಮ್ಮಲ್ಲೊಂದು ಅನಿಸಿಕೆ ಇರುತ್ತೆ. ಅದಕ್ಕಾಗಿ ಹೇಳ್ತಾ ಇರೋದು. ನೀವು ಕೂಡ ಮಾಡ್ಬೋದು. ಯಾವ ಥರ ಮಾಡ್ಬೋದು, ವ್ಯೂಸು ಮತ್ತು ವಾಚ್ ಅವರ್ ಟೈಮು ಎಲ್ಲ ಯಾವ ಥರ ಮಾಡ್ಬೋದು ಅಂತ ಒಂದು ಸಣ್ಣ ವೀಡಿಯೋದಲ್ಲೇ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವೀಡಿಯೋಸ್ನ ಎಲ್ಲ ನೋಡಿ, ವಾಚ್ ಅವರ್ ಯಾವ ಥರ ಕಂಪ್ಲೀಟ್ ಮಾಡೋದು ಅಂತಲೂ ಹೇಳ್ಕೊಡ್ತೀನಿ. ಸಬ್ಸ್ಕ್ರೈಬರ್ಸ್ ಯಾವ ಥರ ಆಗ್ಬೋದು ಅಂತಲೂ ಹೇಳ್ಕೊಡ್ತೀನಿ. ಅದು ಒಂದು ನಿಮ್ಮ ಮನೆಯಲ್ಲೇ ಒಂದು ಶಾರ್ಟ್ ವಿಡಿಯೋನ ನೀವು ಮಾತಾಡೋದಾಗಿರ್ಬೋದು, ಕುಕ್ಕಿಂಗ್ ಆಗಿರ್ಬೋದು, ಎಜುಕೇಷನ್ದಾಗಿರ್ಬೋದು, ಯಾವುದೋ ಒಂದು ಶಾರ್ಟ್ ವಿಡಿಯೋನ ಹಾಕಿ, ಏನೂ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ, ಒಂದು ಹಾಕ್ತಾನೇ ಇರಿ. ಅದೃಷ್ಟ ಏನು ಮಾಡೋಕ್ಕಾಗಲ್ಲ, ಬಂತು ಅಂದರೆ ವ್ಯೂಸು ಮಿಲಿಯನ್ ಗಂಟ್ಲೆನೂ ಆಗ್ಬೋದು. ನಂದು ಸ್ಟಾರ್ಟಿಂಗ್ ಅದೇ ಥರನೇ ಇತ್ತು. ಯಾವುದೋ ಒಂದು ನನ್ನ ಮಗ ಒಂದು ಯೂಟ್ಯೂಬ್ನ ಒಂದು ಶಾರ್ಟ್ ವಿಡಿಯೋನ ಹಾಕಿದ್ದ, ಅದು ಮಿಲಿಯನ್ಸ್ ತನಕ ಓಡಿದೆ. ಬೇಕಾದ್ರೆ ಹೋಗಿ ಚೆಕ್ ಮಾಡಿ ಏನೇನು ಓಡಿದೆ ಅಂತ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಸಿಗಬಹುದು. ನಂದು ಆ್ಯಕ್ಚುಲಿ ಹೇಳಬೇಕು ಅಂದರೆ, ನಂದು 2 ಮಂತ್ಗೆ 3000 ಚಿಲ್ಲರೆ ಸಬ್ಸ್ಕ್ರೈಬರ್ ಆಗಿದ್ದಾರೆ. ನಮ್ಮ ಗಜೇಂದ್ರ ಆ್ಯಕ್ಟರ್ದು ಚಾನಲ್ ಕಡೆಯಿಂದ 3000 ಚಿಲ್ಲರೆ ಆಗಿದ್ದಾರೆ. ನೀವು ಅದೇ ಥರ ಮಾಡಬಹುದು. ನಿಮ್ಮದೇ ಮನೆಯದು ಒಂದು ಸಣ್ಣ ಸಣ್ಣದು ಚಿಕ್ಕದು ವೀಡಿಯೋ ಮಾಡಾಕಿ, ಅದರಲ್ಲೂ ವ್ಯೂಸ್ ಆಗ್ತಾರೆ. ಮತ್ತು ನಿಮಗೆ ಏನು ಬರುತ್ತೆ ಅನ್ನೋದನ್ನು ನಿಮ್ಮ ಮೈಂಡಲ್ಲಿ ಇಟ್ಕೊಂಬೇಡಿ. ಯಾಕೆ ಅಂದರೆ, ಅಯ್ಯೋ ನಾನು ಅದನ್ನು ಮಾಡಿದರೆ ತಪ್ಪಾಗ್ಬೋದೇನಪ್ಪ, ನಾನು ಇದನ್ನು ಮಾಡಿದರೆ ತಪ್ಪಾಗ್ಬೋದು ಅನ್ನೋದು ನಿಮ್ಮ ಮೈಂಡಿಂದ ತೆಗೆದಾಕಿ. ತಪ್ಪು ಇವತ್ತು ಮಾಡ್ಬೋದು, ನಾಳೆ ನಿಮಗೆ ಅದೇ ಹೇಳ್ಕೊಡ್ತೀವಿ. ಒಂದು 3 ವಿಡಿಯೋ 4 ವಿಡಿಯೋ 5 ವಿಡಿಯೋ ಮಾಡಿದ ಮೇಲೆ ನಿಮಗೆ ನಾನು ಈ ಥರ ಮಾಡಬೇಕು, ಈ ಥರ ಮಾಡಬೇಕು, ಈ ಥರ ಮಾಡಬೇಕು ಅಂತ ಐಡಿಯಾ ಸಿಗುತ್ತೆ ನಿಮಗೆ. ಅದರಲ್ಲೇ ನಿಮಗೇನು ಮುಜುಗರ ಬೇಡ. ಏಕೆಂದರೆ ಪಾಪ ಎಲ್ಲರೂ ಒಂದೇ ಸತಿ ಕಲಿಯೋಕ್ಕಾಗಲ್ಲ. ಹಂಗಾಗಿ ಹೇಳ್ತಾ ಇರೋದು, ಯಾರು ಯೂಟ್ಯೂಬರ್ಸ್ ಕೂಡ ಹೇಳ್ಕೊಡಲ್ಲ, ಅವ್ರವ್ರದ್ದೇ ಬೆಳೆಯೋದನ್ನು ನೋಡ್ತಾರೆ. ನಾವು ಸ್ಟಾರ್ಟಿಂಗ್ ಹಂಗೇನಿದ್ದು, ನಮಗೂ ಯಾರೂ ಹೇಳ್ಕೊಟ್ಟಿರಲಿಲ್ಲ. ಹಾಗಾಗಿ ಹೇಳ್ತಾ ಇರೋದು, ನೀವು ಅದೇ ಥರ ಮಾಡಬಹುದು. ನೋಡಿ, ಬೇಕಾರೆ ಸಬ್ಸ್ಕ್ರೈಬರ್ಸು ಆಗ್ತಾರೆ, ವ್ಯೂಸು ಆಗ್ತಾರೆ. ನಿಮ್ಮನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿರ್ತಾರೆ ನೀವು ಅವ್ರನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವರು ನಿಮ್ಮ ವೀಡಿಯೋಸ್ ನೋಡ್ತಾರೆ, ನೀವು ಅವ್ರ ವೀಡಿಯೋಸ್ನ ನೋಡಿ, ನಿಮಗೂ ಅಲ್ಲಿ ವಾಚ್ ಅವರ್ ಆಗುತ್ತೆ. ಅಕಸ್ಮಾತ್ ನಿಮ್ಮದು ಫ್ರೆಂಡ್ಸ್ ಸರ್ಕಲ್ಗಳಲ್ಲಿ ಇರ್ತಾರೆ, ಫ್ರೆಂಡ್ಸು ಒಂದು 100 ಜನ 200 ಜನ ಫ್ರೆಂಡ್ಸು ನಿಮಗೆ ಸಿಗ್ತಾರೆ. ನಂದೊಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ ಕಣೋ, ನಂದೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ, ನಂದೊಂದು ವೀಡಿಯೋ ನೋಡೋ ಅಂತ ಹೇಳಿ ಸಿಕ್ಕಿತ್ತ ಯಾರು ನಿಮ್ಮ ಫ್ರೆಂಡ್ಸು, ನಿಮ್ಮ ರೆಂಟ್ರು, ನಿಮ್ಮ ರಿಲೇಷನ್ಸು, ನಿಮ್ಮ ಅಜ್ಜ ಅಜ್ಜಿ ಎಲ್ಲ ಥರನೂ ಮೊಬೈಲ್ ಇದ್ದೇ ಇರುತ್ತೆ ಇವಾಗಿನ ಕಾಲದಲ್ಲಿ. ಹಾಗಾಗಿ ನೀವು ಅವ್ರ ಹತ್ರನೇ ನೋಡಿ. ಆಮೇಲೆ ಏನಪ್ಪ ಅಂತ ಅಂದರೆ, ಮಾಡಿದ್ಮೇಲೆ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಅವ್ರದ್ದು ನೀವು ವೀಡಿಯೋನ ನೋಡಿ. ಪದೇ ಪದೇ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನೀವು ಅದೇ ವೀಡಿಯೋನ ನೋಡಿ, ಅವ್ರದ್ದನ್ನು ನಿಮ್ಮ ವೀಡಿಯೋನ ಅವರು ನೋಡ್ತಾರೆ. ನೋಡ್ತಾ ಇದ್ದಾಗ ಏನಾಗುತ್ತೆ, ವ್ಯೂಸು ಜಾಸ್ತಿ ಆಗುತ್ತೆ ಶಾರ್ಟ್ ವೀಡಿಯೋಗಳಲ್ಲಿ, ಮತ್ತು ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗ್ತಾರೆ. ಆಮೇಲೆ ಏನಾಗುತ್ತೆ ಅಂತ ಅಂದರೆ, ಅದಾಯ್ತಾ ಆಗಿದ ತಕ್ಷಣ ನೀವೇನು ಮಾಡಿ ಅಂದರೆ, ಒಂದು ಲಾಂಗ್ ವೀಡಿಯೋ, ಒಂದು 10 ಮಿನಿಟ್ಸು 15 ಮಿನಿಟ್ಸು 20 ಮಿನಿಟ್ಸು ½ ಅನ್ ಅವರು ಈ ಥರ ವೀಡಿಯೋಗಳನ್ನ ಮಾಡಾಕಿ. ಆ್ಯಕ್ಚುಲಿ ಮಾಡಾಕಿದ್ರೆ ಕೆಲವ್ರು ಏನು ಮಾಡ್ತಾರೆ, ಇನ್ಫಾರ್ಮೇಷನ್ ಚೆನ್ನಾಗಿತ್ತು ಅಂದರೆ ಫುಲ್ ವೀಡಿಯೋನ ನೋಡೋರು ಇರ್ತಾರೆ. ಇಲ್ಲ, ಫುಲ್ ಇನ್ಫಾರ್ಮೇಷನ್ನು ಅವ್ರಿಗೆ ಯಾಕೋ ಒಂದು ಸ್ವಲ್ಪ ನಿಮ್ಗೆ ಯಾಕೋ ನೀವು ಮಾತಾಡೋದು ಆಚೆ ಈಚೆ ಆಯಿತು ಅಂತ ಅನಿಸಿದರೆ, ಒಂದು 3 ಮಿನಿಟ್ಸು 4 ಮಿನಿಟ್ಸು 5 ಮಿನಿಟ್ಸು ಆ್ಯಕ್ಚುಲಿ ಒಂದು 10 ಮಿನಿಟ್ಸ್ ಆದರೂ ನೋಡಿದ್ದು ನಿಮ್ಮದು ವಾಚ್ ಅವರ್ ಟೈಮ್ಸು ಕಂಪ್ಲೀಟ್ ಆಗುತ್ತೆ. ಅದು ಯಾವ ಥರ ಇರ್ತೇನೆ, 1 ವರ್ಷದಲ್ಲಿ 4000 ಜನ 4000 ಗಂಟೆ ವಾಚ್ ಅವರ್ಸ್ ಆಗಬೇಕು ಅಂತ ಇರುತ್ತೆ. ಆ 4000 ವಾಚ್ ಅವರ್ಸ್ ಗಂಟೆನೇ ಹೆಂಗಪ್ಪ ಕಂಪ್ಲೀಟ್ ಮಾಡೋದು 1 ಇಯರ್ ಒಳಗೆ ಅನ್ನೋದು ಎಲ್ಲರ ತಲೆಯಲ್ಲೂ ಇರುತ್ತೆ, ನಮ್ಮ ತಲೆಯಲ್ಲೂ ಇರುತ್ತೆ, ನಿಮ್ಗಳ ತಲೆಯಲ್ಲೂ ಇರುತ್ತೆ. ಯಾಕೆ ಅಂದರೆ, ಅದು ವೀಡಿಯೋನ ತುಂಬ ಆದಷ್ಟು ಲಾಂಗ್ ವೀಡಿಯೋ ಮಾಡಾಕಿ. ನೀವು ಎಲ್ಲೆಲ್ಲಿ ಹೋಗ್ತೀರ ಅಲ್ಲೆಲ್ಲ ಒಂದು ಲಾಂಗ್ ವೀಡಿಯೋ ಮಾಡಾಕಿ. ಅದರಲ್ಲಿ ಒಂದು 2 ಮಿನಿಟ್ಸು 5 ಮಿನಿಟ್ಸು ನೋಡ್ತಾರೆ. ಅವಾಗ ಏನಾಗುತ್ತೆ, ವಾಚ್
ಟೈಮ್ ಅಲ್ಲಿ ಬರುತ್ತೆ. ಒಂದು 5 ಮಿನಿಟ್ಸ್ ಅಂತ ನೋಡಿದ್ರು ಒಂದು 100 ಜನ ನೋಡಲಿ ಬಿಡಿ ಅಲ್ವಾ, ಫಸ್ಟ್ ಸ್ಟಾರ್ಟಿಂಗು. ಆಮೇಲೆ ಆಗ್ತಾ 100 ಹೋಗಿ 200 ಆಗುತ್ತೆ, 200 500 ಆಗುತ್ತೆ. ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಇರೋ ಕಡೆದು ಮಾಡಾಕಿ ನೀವು ಏನು ವೀಡಿಯೋಸ್ನ ಮಾಡಾಕ್ದಾಗ ಏನಾಗುತ್ತೆ, ಇವ್ರು ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತಾರಪ್ಪ ಅನ್ನೋದನ್ನು ನಿಮ್ಮದು ವೀಡಿಯೋನ ಜಾಸ್ತಿ ನೋಡ್ತಾರೆ. ಹಾಗಾಗಿ ನೀವು ಯೂಟ್ಯೂಬ್ನ ಯಾವತ್ತೂ ನೀವು ಅಯ್ಯೋ ನಂದು ಯಾಕಪ್ಪ ವಾಚ್ ಅವರೇ ಆಗಲಿಲ್ಲ, ವಾಚ್ ಟೈಮೇ ಆಗಲಿಲ್ಲ, ಏನೂ ಇಲ್ಲ, ಏನಿದು ನಾನೊಂದು ಯೂಟ್ಯೂಬ್ ಮಾಡಿದೆ ಹಿಂಗಾಯಿತು ಹಂಗಾಯಿತು ಅನ್ನೋದು ಇರುತ್ತೆ. ಯಾಕೆಂದರೆ ಮತ್ತು ಇನ್ನೊಂದು ಹೇಳ್ತೀನಿ, ಯಾರ್ದು ಕಾಪಿ ಮಾಡಿ ಯೂಟ್ಯೂಬ್ನ ಹಾಕಬೇಡಿ. ಇನ್ನೊಬ್ರು ಹಾಕಿರೋದನ್ನ ನೀವು ಹಾಕಿದರೆ ಯೂಟ್ಯೂಬರ್ಸು ಕಾಪಿಡ್ ಅಂತ ಮಾಡ್ತಾರೆ. ಒಂದು ಸತಿ ಮೇಲ್ ಕಳಿಸ್ತಾರೆ, 2 ಸತಿ ಕಳಿಸ್ತಾರೆ, 3ನೇ ಸತಿ ನಿಮ್ಮದು ಅಕೌಂಟ್ನ ಬ್ಲಾಕ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ನಿಮ್ಮದು ಚಾನಲ್ ಓಪನ್ನೇ ಆಗಲ್ಲ, ಆ ಥರ ಮಾಡ್ತಾರೆ ಅವರು ಯೂಟ್ಯೂಬ್ನವರು. ಹಾಗಾಗಿ ಯಾರೂ ಕೂಡ ಬೇರೆಯವ್ರದ್ದು ವೀಡಿಯೋನ ನೀವು ಕಾಪಿ ಮಾಡಿ ಹಾಕ್ಬಿಡಿ, ಕಾಪಿರೈಟ್ ಅಂತ ಆವಾಗಲೇ ತೋರಿಸುತ್ತೆ. ಹಾಗಾಗಿ ಏನು ಮಾಡಬೇಕು ಅಂದರೆ ನಿಮ್ಮದೇ ಓನ್ ವಿಡಿಯೋ ತಪ್ಪಾಗುತ್ತೋ ಸರಿಯಾಗುತ್ತೋ ಏನೋ ಒಂದು ವಿಡಿಯೋ ಹಾಕಿ ನೋಡಿದರೆ ನೋಡ್ತಾರೆ, ನೋಡ್ದಿದ್ರೆ ಬಿಡ್ತಾರೆ. ಏನಪ್ಪ ಅಂತ ಅಂದರೆ ನಿಮ್ಗೆ ಅದೇ ಎಕ್ಸ್ಪೀರಿಯೆನ್ಸ್ ಬಂದಂಗೆ ಆಗುತ್ತೆ. ಒಂದಿಲ್ಲ ಅಂದರೆ ಒಂದು 2-3 ಅಕೌಂಟ್ ಮಾಡ್ಕೊಳ್ಳಿ. ಎಲ್ಲರ ಹತ್ರ ಮೊಬೈಲ್ ಇರುತ್ತೆ ನಿಮ್ಮ ಫ್ಯಾಮಿಲಿಲಿ, ಅವ್ರಗಳ ಹತ್ರ ಒಂದೊಂದು ಮಾಡಿ, ಕುಕ್ಕಿಂಗ್ ಚಾನಲ್ ಅಂತ ಒಂದು ಮಾಡಿ, ಯಾವುದೋ ಒಂದು ಆ್ಯಕ್ಟಿಂಗ್ ಚಾನಲ್ ಅಂತ ಮಾಡಿ, ಎಜುಕೇಷನ್ ಚಾನಲ್ ಅಂತ ಮಾಡಿ, ಯಾವುದೋ ಒಂದು ಚಾನಲ್ ಅಂತ ಮಾಡಿಬಿಟ್ಟು ಇಡಿ. ಯಾವುದ್ರಲ್ಲಾದ್ರೂ ಆಯಿತು, ಒಂದಿಲ್ಲ ಅಂದ್ರೂ ಒಂದರಲ್ಲಾದರೂ ನೀವು ಇಂಪ್ರೂವ್ ಆಗ್ಬೋದು. ಹಾಗಾಗಿ ಏನು ಹೇಳ್ತೀನಿ ಅಂತ ಅಂದರೆ, ನೀವು ಕೂಡ ಲಾಂಗ್ ವೀಡಿಯೋಗಳನ್ನ ಹಾಕಿದರೆ ಆಲ್ಮೋಸ್ಟು ವಾಚ್ ಅವರ್ಸು ಜಾಸ್ತಿ ಆಗ್ತಾರೆ. ವಾಚ್ ಅವರ್ಸ್ ಜಾಸ್ತಿ ಆಗಿದಾಗ ಏನಾಗುತ್ತೆ, ನಿಮ್ಮ ಯೂಟ್ಯೂಬು ಮಾನಿಟೈಸರ್ ಮಾಡುತ್ತೆ. ಹಾಗಾಗಿ ನೀವು ಯೂಟ್ಯೂಬ್ ಬಗ್ಗೆನೇ ನೀವು ಯಾರು ಯೂಟ್ಯೂಬ್ ಬಗ್ಗೆ ಏನೋ ಅಭಿಪ್ರಾಯ ಇಟ್ಕೊಬಿಡಿ, ಒಳ್ಳೆಯದಾಗುತ್ತೆ. ಮಾಡೋದು ಹೆಂಗಪ್ಪ ಅನ್ನೋದನ್ನು ನಿಮ್ಮಲ್ಲಿ ಏನು ಮನಸ್ತಾಪ ಇಟ್ಕೊಬಿಡಿ, ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ ನಾನು ಅಷ್ಟೇ. ಯಾಕೆಂದರೆ ನಾನು ಹೊಸ್ದಾಗೇ ಯೂಟ್ಯೂಬ್ ಮಾಡಿರೋದು, ನಾನು ಮಾಡಿದ್ದಲ್ಲ, ನನ್ನ ಮಗ ಮಾಡಿರೋದು. ಅವನೇನಪ್ಪ ಅಂದರೆ ಮಾಡಿದ್ದ, ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ, ಅವನು ಮಾಡಿದ್ದ. ಹಾಗಾಗಿ ಅಮ್ಮ ನಿನ್ಗೇನು ಬರುತ್ತೆ ಅದನ್ನು ಮಾಡಿ ಸಾಕು, ನಾನು ಸಪೋರ್ಟ್ ಮಾಡ್ತೀನಿ ನಿಮಗೆ. ನೀವು ಒಂದು ಅಡುಗೆ ಮಾಡ್ತಾಯಿರ್ತೀರ, ಅಲ್ಲೇ ವೀಡಿಯೋ ಮಾಡಿ ಇಟ್ಕೊಳ್ಳಿ, ಅದನ್ನೇ ತೋರಿಸಿ. ನೀವಿಲ್ಲ ಹೊರಗಡೆ ಎಲ್ಲರೂ ಹೋಗ್ತೀರಾ, ಅದೇ ಒಂದು ವೀಡಿಯೋ ಮಾಡ್ಕೊಬನ್ನಿ, ಅದಕ್ಕೆ ವಾಯ್ಸ್ ಕೊಡಿ. ಇಲ್ಲ ಅದಾಗಲಿಲ್ವಾ ನೀವೇ ವಾಯ್ಸ್ ಮಾಡ್ಕೊಂಡು ವೀಡಿಯೋ ಸಮೇತ ಮಾಡಿ ತೋರಿಸಿ, ಅವಾಗ ನಿಮಗೂ ಪರಿಚಯ ಆಗುತ್ತೆ, ನೀವು ಯಾರು ಅಂತ ಗುರ್ತಿಸ್ಕೋತೀರ ಅಂತೆಲ್ಲ ಹೇಳ್ದೆ. ಹಂಗಾಗಿ ಅವ್ನು ಮಾಡಿರೋದನ್ನೇ ಯೂಟ್ಯೂಬಲ್ಲಿ ನಾನು ಮುಂದುವರಿಸ್ತಾ ಇದ್ದೀನಿ. ನನ್ನ ಕೈಲಿ ಆಗಲಿಲ್ಲ ಅಂದಾಗ ಅವ್ನು ಮಾಡ್ತಾನೆ. ಹಾಗಾಗಿ ನಾನು ಏನು ಹೇಳ್ತೀನಿ ಅಂತ ಅಂದರೆ, ಯೂಟ್ಯೂಬ್ನ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಯಾವುದೇ ಒಂದು ಏನೇ ಒಂದಾದ್ರೂ ತುಂಬ ಡೇಂಜರಸ್ ಇರುತ್ತೆ. ಹಾಗಾಗಿ ನೀವು ಮಾಡೋದನ್ನು ಕೆಲವರು ಯೂಟ್ಯೂಬರ್ಸ್ ಎಲ್ಲ ತೋರಿಸ್ತಾ ಇರ್ತಾರೆ. ಯಾಕೆಂದರೆ ಮಿಲಿಯನ್ ಗಟ್ಟಲೆ ಓಡಿರೋ ಅಂತ ಸಬ್ಸ್ಕ್ರೈಬರ್ ಅಂತ ಯೂಟ್ಯೂಬರ್ಸ್ ಎಲ್ಲ ತೋರಿಸ್ತಾ ಇರ್ತಾರೆ. ಅವ್ರದ್ದು ಒಂದು ಸತಿ ಸರ್ಚ್ ಮಾಡಿ ಅವ್ರಗಳದ್ದು ನೋಡಿ, ಇನ್ಫಾರ್ಮೇಷನ್ ಎಲ್ಲ ಇರುತ್ತೆ, ನೀವು ನೋಡಿ ಕಲೀರಿ, ನಿಮಗೂ ಯೂಸ್ ಆಗುತ್ತೆ. ತುಂಬ ಕಾಂಪಿಟೇಷನ್ ಇದೆ ಯೂಟ್ಯೂಬಲ್ಲಿ. ಏನು ಅಂತ ಅಂದರೆ ನಾನು ಅನ್ನೋದು ತುಂಬ ಇರುತ್ತೆ ಯೂಟ್ಯೂಬ್ ಬಗ್ಗೆ ಮಾತಾಡೋ ಅಂಥದ್ದು. ಹಾಗಾಗಿ ನಾವೇನು ಹೇಳ್ತೀವಿ ಅಂತ ಅಂದರೆ, ಎಲ್ಲರದು ನೋಡಿ ನಿಮ್ಗೇನೋ ಒಂದು ಐಡಿಯಾ ಬರುತ್ತೆ, ಯಾವ ಥರ ಮಾಡ್ಬೋದು, ಹೆಂಗೆ ಮಾಡ್ಬೋದು ಅನ್ನೋದು ನಿಮ್ಗೊಂದು ಐಡಿಯಾ ಬರುತ್ತೆ. ಅವಾಗ ನೀವು ಇಂಪ್ರೂವ್ಮೆಂಟ್ ಆಗ್ಬೋದು. ಒಂದು 10 ವೀಡಿಯೋ ವೇಸ್ಟ್ ಆಯಿತಾ, ಆಗಲಿ ಬಿಡಿ, ಒಟ್ಟಲ್ಲಿ ಒಂದು ನೋಡಲಿಲ್ಲ ಅಂದ್ರೂ ಒಂದು ತುಂಬ ಈಗ ನಿಮ್ಮ ಫ್ಯಾಮಿಲಿಯೇ ಫೋನ್ಗಳಿರುತ್ತೆ, ಅದನ್ನು ನೀವೇ ನೋಡಿ. ಮತ್ತು ಯಾವುದು ಅಂದರೆ ನಿಮ್ಮ ಜಿಮೇಲ್ ID ಯಾವುದರಿಂದ ಅಕೌಂಟ್ ಆಗಿರುತ್ತೆ ಅದು ಮತ್ತು ಇನ್ನೊಂದು ಮೊಬೈಲಿಗೆ ಅಕೌಂಟ್ ಆಗಿರಬಾರ್ದು. ಹಾಗಾಗಿ ಬೇರೆ ಮೊಬೈಲಲ್ಲಿ ನೋಡ್ತಾ ಇರಿ. ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿಯರ್ದಲ್ಲೇ ನೋಡ್ತಾ ಇರಿ. ನಿಮ್ಗಳದ್ದು ನೀವೇ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಇವಾಗಲೂ ಹೋಗ್ಬಿಟ್ಟು ನಂದು ಯೂಟ್ಯೂಬ್ನೋಗಿ ನೋಡಿ ನನಗೆ ಏನೂ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಫಸ್ಟ್ ಸ್ಟಾರ್ಟಿಂಗು ಒಂದು 20 ವೀಡಿಯೋನ ಹಾಕಿದ್ದೀನಿ ಅಷ್ಟೇ. ಒಂದು 40 ವ್ಯೂಸು, ಒಂದು 45 ವ್ಯೂಸ್ ಆಗಿದ್ದಾರೆ ಅಷ್ಟೇ. ನನಗೂ ಅಷ್ಟೊಂದು ಗೊತ್ತಿರಲಿಲ್ಲ ಮತ್ತು ಇಂಟ್ರೆಸ್ಟು ಇರಲಿಲ್ಲ ಅದ್ರ ಬಗ್ಗೆ ಮಾಡಬೇಕು ಅಂತ. ಏನೋ ಒಂದು ಮಾಡೋಣ ಅಂತ ಅಂದ್ಕೊಳೋದೆ. ನನ್ನ ಮಗ ಯೂಟ್ಯೂಬ್ನೇ ಮಾಡಿ ಮಮ್ಮಿ ಆದಷ್ಟು ಅದು ನೀವು ಯಾಕೆ ಮುಜುಗರ ಪಡ್ತೀರಾ, ನೀವೇನೋ ದುಡ್ಡುಗೋಸ್ಕರನೇ ಮಾಡ್ತೀರಾ, ಇಲ್ಲ ತಾನೇ, ನೀವು ಮಾಡಿ ಅಂತ ಹೇಳ್ದೆ. ಹಾಗಾಗಿ ನಾನು ಮಾಡ್ತಾಯಿದ್ದೀನಿ. ನನ್ನ ಇನ್ಫಾರ್ಮೇಷನಲ್ಲಿ ಏನಾದ್ರು ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಏನಾದ್ರು ಇತ್ತು ಅಂದರೆ ಕಮೆಂಟ್ ಮಾಡಿ. ಬೇರೆ ನಾನು ಏನಾದ್ರು ತಿದ್ಕೋಬೇಕು ನನ್ನ ಮಾತಲ್ಲಿ ಅನ್ನೋದಿದ್ರೂ ನೀವು ನನಗೆ ತಿಳಿಸಿ, ನಾನು ಅದ್ರ ಬಗ್ಗೆನೇ ಮಾತಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ವೀಡಿಯೋನ ನಿಮಗೆ ತಿಳಿಸ್ಕೊಡ್ಬೇಕು ಅಂತೇಳಿ ಹೊಸೊಬ್ರಿಗೆ, ಭಾಳೊಬ್ರೆಲ್ಲ ಮಾಡಿರ್ತಾರೆ ಬಿಡಿ, ಹೊಸೊಬ್ರಿಗೆ ಹೇಳ್ತಾ ಇರೋದು ನೀವೇನು ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕಲಿತು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಮತ್ತು ಏನಾದ್ರು ತಪ್ಪಿತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ, ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ನಾನು ಆವಾಗಲೇ ಹೇಳ್ದಂಗೆ ಯೂಟ್ಯೂಬ್ಗೆ ಸಪೋರ್ಟ್ ಮಾಡಿದ್ದು ನನ್ನ ಮಗ ಅಂತ ಹೇಳಿದ್ನಲ್ಲ, ಇವನೇ ನನ್ನ ಮಗ. ಇವನು ತುಂಬ ವೀಡಿಯೋಸ್ನ ಮಾಡಿದ್ದಾನೆ ಯೂಟ್ಯೂಬಲ್ಲಿ. ಒಂದು ಸತಿ ನೋಡಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಇನ್ಫಾರ್ಮೇಷನ್ ಮಾತ್ರ ಕೊಟ್ಟಿಲ್ಲ, ಒಳ್ಳೊಳ್ಳೆ ವೀಡಿಯೋಸ್ನ ಹಾಕ್ತಾ ಇದ್ದಾನೆ ನೋಡಿ. ಮತ್ತು ಇನ್ಫಾರ್ಮೇಷನ್ ಏನಾದ್ರು ಬೇಕಿತ್ತು ಅಂದರೆ ಯಾವ ಥರ ಮಾಡೋದು ಅಂತ ಹೊಸ ಯೂಟ್ಯೂಬರ್ಸು ಕಮೆಂಟ್ ಮಾಡಿ. ನನ್ನ ಮಗ ಅದ್ರ ಬಗ್ಗೆ ತಿಳಿಸ್ಕೊಡ್ತಾನೆ. ನನಗೂ ಅದ್ರ ಬಗ್ಗೆ ಐಡಿಯಾಸ್ ಇಲ್ಲ, ಅವನು ಹೇಳ್ತಾನೆ, ಅದನ್ನು ನೀವು ಮಾಡಿ. ಆಗಲೇ ನಮ್ಮಮ್ಮ ಹೇಳ್ದಂಗೆ ಈಗ ಒಂದು ಇನ್ಫಾರ್ಮೇಶನ್ ಇದೆ, ಕೊಡ್ತೀನಿ ಬನ್ನಿ. ಅಮ್ಮ, ಈಗ ನಾವು ಯೂಟ್ಯೂಬಲ್ಲಿ ತಮ್ಮೇಲ್ ಅಪ್ಲೋಡ್ ಮಾಡ್ತೀವಲ್ಲ, ಅದರಲ್ಲಿ
ಕರೆಕ್ಟ್ ಟೈಟಲ್ ನೋಡಿ ಹಾಕ್ಬೇಕು ನಾವು. ಈಗ ಫಸ್ಟ್ ಡೇ ಪೇಮೆಂಟ್ ಬಂದಿದೆ, ಫಸ್ಟ್ ಇಯರು ಅಥವಾ ಫಸ್ಟ್ ಮಂತ್ ಪೇಮೆಂಟ್ ಬಂದಿದೆ ಅಂತ ಹಾಕಿದ್ರೆ ಆವಾಗ ಅವ್ರ ಅಕೌಂಟು ಲಾಕ್ ಆಗೋ ಚಾನ್ಸಸ್ಗಳು ಜಾಸ್ತಿ ಇದೆ. ಹಂಗಾಗಿ ಆ ಥರ ಯಾರು ಹಾಕಕ್ಕೆ ಹೋಗ್ಬಾರ್ದು. ಅಲ್ಲ ಮತ್ತೆ ಯೂಟ್ಯೂಬರ್ಸ್ ಎಲ್ಲ ತೋರಿಸ್ತಾ ಇದ್ದಾರೆ, ನಾನು ಫಸ್ಟ್ ಮಂತ್ಲಿ ಇಷ್ಟು ಅಮೌಂಟ್ ಬಂದಿದೆ, ಸೆಕೆಂಡ್ ಮಂತ್ ಇಷ್ಟು ಅಮೌಂಟ್ ಬಂದಿದೆ ತೋರಿಸ್ತಾ ಇರ್ತಾರೆ. ಮತ್ತೆ ಈಗೆಲ್ಲೋ ಒಂದು ತಿಂಗಳೇನೋ ಯಾರ್ದೋ ಒಬ್ರದ್ದು ಹಿಂಗೆ 3 ವರ್ಷದಿಂದ ಮಾಡ್ಕೊಂಡ್ ಬಂದಿದ್ರಂತೆ. ಅವ್ರದ್ದು ಫಸ್ಟ್ ಮಂತ್ ಪೇಮೆಂಟ್ ಬಂದಿದೆ ಅಂತ ಹಾಕಿದ್ಕಿನ ಅವ್ರ ಅಕೌಂಟ್ ಫುಲ್ ಡಿಲೀಟ್ ಆಗಿದೆ. ಅದು ಡಿಲೀಟ್ ಆದರೆ ಮತ್ತೆ ಓಪನ್ ಮಾಡೋಕ್ಕಾಗಲ್ಲ, ಮತ್ತೆ ಓಪನ್ ಮಾಡೋಕ್ಕಾಗಲ್ಲ. ಮತ್ತೆ ವಾಚ್ ಓವರ್ ಮಾಡಬೇಕು. ದುಡ್ಡು ನಮಗೆ ಅರ್ನಿಂಗ್ ಬರಬೇಕು ಅಂದರೆ ಫಸ್ಟ್ ನಾವು ವಾಚ್ ಓವರ್ ಕಂಪ್ಲೀಟ್ ಮಾಡಿ, ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ, ಅದೆಲ್ಲ ಮಾಡ್ಬೇಕು ನಾವು. ಅದಕ್ಕೆ ಈಗ ಅಕೌಂಟ್ ಇರೋದನ್ನ ನಾವು ಆ ಥರ ಮಾಡಕ್ಕೆ ಬಿಡಬಾರ್ದು. ಅಲ್ಲ ನಮ್ದೇನು ತಪ್ಪಿಲ್ಲ ಅಂದರೆ ಯೂಟ್ಯೂಬ್ಗೆ ಮೇಲೆಲ್ಲ ಹಾಕಿದ್ರೆ ಓಪನ್ ಆಗುತ್ತಲ್ಲ, ಆ ಥರ ಆಗಲ್ಲ. ಯೂಟ್ಯೂಬರ್ ಒಂದ್ಸಲ ಡಿಲೀಟ್ ಮಾಡಿದ್ಮೇಲೆ ಮತ್ತೆ ಆನ್ ಮಾಡೋಕೆ ಆಗೋದಿಲ್ಲ. ಅಲ್ಲ ಏನು ಆನ್ ಮಾಡೋಕ್ಕಾಗಲ್ಲ, ಅದನ್ನ ಬ್ಲಾಕ್ ಆದಮೇಲೆ ಆನ್ ಮಾಡ್ಬೋದು ಅಮ್ಮ, ಆನ್ ಮಾಡೋದಕ್ಕೆ ಪ್ರಶ್ನೆ ಅಲ್ಲ. ಈಗ ಅವರು ಅಕೌಂಟ್ ಲಾಕ್ ಮಾಡಬೇಕಾದ್ರೆ ಒಂದ್ಸಲಿ ಮೆಸೇಜ್ ಕಳಿಸ್ತಾರೆ, 2ನೇ ಸಲ ಮೆಸೇಜ್ ಕಳಿಸ್ತಾರೆ, ಇಮೇಲಲ್ಲಿ ಕಳಿಸ್ತಾರೆ, ಮೇಲಲ್ಲಿ ಕಳಿಸ್ತಾರೆ. 2ನೇ ಸಲ ನಮಗೆ ಅಕೌಂಟ್ ಲಾಕ್ ಮಾಡ್ತೀನಿ ಅಂತ ಬಂದರೆ ಅದನ್ನು ಕ್ವಶನ್ ಕೊಟ್ಟಿರ್ತಾರೆ. ಆ ಕ್ವಶನ್ನ ನಾವು ಅಟೆಂಡ್ ಮಾಡಬೇಕು. ಅಟೆಂಡ್ ಮಾಡಿದರೆ ಅಕೌಂಟು ಲಾಕ್ ಆಗೋದಿಲ್ಲ. ಅದನ್ನ ನಾವು ಮಾಡಬೇಕು, ಆನ್ಸರ್ ಮಾಡಬೇಕು ಅಂದರೆ ಆಗುತ್ತೆ. 1 ವರ್ಷ ಇಲ್ಲ 6 ತಿಂಗಳು, 2 ವರ್ಷನೇ ಆಗ್ಬೋದು, ಹೇಳೋಕ್ಕಾಗೋದಿಲ್ಲ. ಅಷ್ಟರೊಂದು ಹೊಸ ಅಕೌಂಟ್ನೇ ಕ್ರಿಯೇಟ್ ಮಾಡ್ಕೊಂಡು ಹೊಸದಾಗಿ ಸಬ್ಸ್ಕ್ರೈಬರ್ನೆಲ್ಲ ಮಾಡ್ಕೋಬೋದಲ್ಲ, ವ್ಯೂಸ್ ಎಲ್ಲ ಮಾಡ್ಬೋದಲ್ಲ. ಅಷ್ಟು 1 ಇಯರು 3 ಮಂತು 4 ಮಂತ್ ಆಗುತ್ತೆ ಅಂತ ಅಂದರೆ ಅಕೌಂಟ್ ಓಪನ್ ಆಗೋದು ಯೂಟ್ಯೂಬ್ ಕಡೆಯಿಂದ. ಅಕೌಂಟ್ ಲಾಕ್ ಆದರೆ ಏನು ಮಾಡಬೇಕು ಅಂತ ಗೊತ್ತಾ ಅಮ್ಮ? ಇಲ್ಲ, ಈಗ ನಾವು ಒಂದು ಫೋನ್ ಇರುತ್ತೆ, ಒಂದು ಫೋನಲ್ಲಿ ಅಕೌಂಟು ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ, ಫುಲ್ ಆಗಿರುತ್ತೆ. ಆಮೇಲೆ ಈ ಅಕೌಂಟ್ ಡಿಲೀಟ್ ಆಗುತ್ತೆ. ಆಮೇಲೆ ಒಂದೇ ಅಕೌಂಟ್ ಇರುತ್ತಲ್ಲ ಜಿಮೇಲ್ ID, ಮತ್ತೆ ಕ್ರಿಯೇಟ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಇನ್ನೊಂದು ಫೋನ್ ತೊಗೊಂಡು ಅದರಲ್ಲಿ ಹೊಸ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು 2 ಇಲ್ಲ 3 ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕು. ಯಾವ ಥರ? ಕುಕಿಂಗ್ ಅಕೌಂಟು, ಗೇಮಿಂಗ್ ಅಕೌಂಟು, ಮತ್ತು ಎಜುಕೇಷನ್ ಅಕೌಂಟು, ಎಕ್ಸೆಟ್ರಾ ಆ ಥರ ಮಾಡಿಕೊಂಡ್ರೆ ನಮಗೆ ವ್ಯೂಸ್ ಜಾಸ್ತಿ ಆಗುತ್ತೆ. ವ್ಯೂಸು ಜಾಸ್ತಿ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗುತ್ತೆ, ಎಲ್ಲ ಜಾಸ್ತಿ ಆಗುತ್ತೆ. ಹಂಗಾರೆ ಯೂಟ್ಯೂಬ್ ಮಾಡೋರು ಒಳ್ಳೆ ಇನ್ಫಾರ್ಮೇಷನ್ ಇದು ಹೊಸದಾಗಿ. ಎಲ್ಲರಿಗೂ ಇದು ಹೊಸ ಇನ್ಫಾರ್ಮೇಷನ್ ತುಂಬ ಯೂಸ್ಫುಲ್ ಅಂತ ಹೇಳ್ತಿದ್ದೀನಿ ನಾನು. ಆಯ್ತು ಕಣಪ್ಪ, ಸರಿ, ಥ್ಯಾಂಕ್ ಯು.